ಇಲ್ಲಿ ನೋಡಿ ಸ್ನೇಹಿತರೆ, ಮೂಲಾಧಾರಗಳು ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಾಧಾರಗಳ ಮೇಲೆ ಪ್ರಶ್ನೆ ಬಂದಾಗ ಆನ್ಸರನ್ನು ಬರೆಯಲು ಆನ್ಸರನ್ನು ಹೇಳಿ ಅಂತ ಒಬ್ರು ಕಮೆಂಟ್ ಹಾಕಿದ್ದರು. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ಈ ಪ್ರಶ್ನೆಯ ಸಂಪೂರ್ಣ ಆನ್ಸರನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಸಹ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ನೀವು ಆನ್ಸರನ್ನು ಬರೆಯೋದಕ್ಕಿಂತ ಮೊದಲು ಪೀಠಿಕೆ ಅಂತ ಹಾಕಬೇಕಾಗುತ್ತದೆ. ನೀವು ಈ ಪೀಠಿಕೆಯನ್ನು ಹಾಕಬಹುದು, ಇದನ್ನು ಸಹ ಹಾಕಬಹುದು, ಅಥವಾ ನಿಮಗೆ ಯಾವುದು ನೆನಪುಳಿಯುತ್ತದೆಯೋ ಅದನ್ನು ಸುಮ್ಮನೆ ಪೀಠಿಕೆಯಲ್ಲಿ ಹಾಕಿ ಬಿಡ್ಬೋದು. ಮೂಲಾಧಾರಗಳು ಸಾಹಿತ್ಯಿಕ ಮೂಲಾಧಾರ, ಪುರಾತತ್ವ ಮೂಲಾಧಾರ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹಾಕಬಹುದು. ಇಲ್ಲಿ ನೋಡಿ ಆಧಾರಗಳು, ಇದನ್ನು ಸುಮ್ಮನೆ ನಿಮಗೆ ನೆನಪುಳಿಯಲ್ಲಿ ಅಂತ ಮೈಂಡ್ ಮ್ಯಾಪ್ ಕೊಟ್ಟಿದ್ದು. ಇದನ್ನು ಯಾವುದು ಎಕ್ಸಾಮ್ನಲ್ಲಿ ಬರೀಲಿಕ್ಕೆ ಹೋಗಬಾರ್ದು. ಆಧಾರಗಳು ಮೊದಲು ಸಾಹಿತ್ಯಿಕ ಆಧಾರಗಳು ಬರ್ತವೆ, ಆಮೇಲೆ ನಂತರ ಪುರಾತತ್ವ ಆಧಾರಗಳು. ಸಾಹಿತ್ಯಿಕ ಆಧಾರದಲ್ಲಿ ದೇಶೀಯ ಸಾಹಿತ್ಯ ಬರ್ತದೆ, ವಿದೇಶಿ ಸಾಹಿತ್ಯ ಬರ್ತದೆ. ಮತ್ತು ದೇಶೀಯ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ಸಂಗಮ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ ಬರ್ತವೆ. ಈ ಮತ್ತೆ ಇಲ್ಲಿ ಧಾರ್ಮಿಕ ಸಾಹಿತ್ಯದಲ್ಲಿ 3 ಪ್ರಧಾನ ಧರ್ಮಗಳ ಸಾಹಿತ್ಯ ಬರ್ತವೆ. ಒಂದು ವೈದಿಕ ಅಂದರೆ ಹಿಂದೂ ಧರ್ಮ, ಜೈನ ಮತ್ತು ಬೌದ್ಧ. ಇನ್ನು ನಂತರ ಪುರಾತತ್ವ ಮೂಲಾಧಾರಗಳಲ್ಲಿ ಭೂ ಉತ್ಖನನ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಮತ್ತು ಸ್ಮಾರಕಗಳಾಗಿರ್ಬೋದು ಎಲ್ಲ ಬರ್ತವೆ. ಇನ್ನು ಅಷ್ಟೇ ಅಲ್ಲದೆ ವಿದೇಶಿ ಸಾಹಿತ್ಯ ಇರ್ತದೆ ಅಲ್ವಾ, ಅಲ್ಲಿ ಮತ್ತೆ ಯಾವ ರೀತಿಯಾಗಿ ಬರ್ತವೆ ಅಂದರೆ ಈ ಗ್ರೀಕ್ ಸಾಹಿತ್ಯ ಆಗಿರ್ಬೋದು, ರೋಮನ್ ಸಾಹಿತ್ಯ ಆಗಿರ್ಬೋದು, ಮತ್ತು ಚೀನಿ ಸಾಹಿತ್ಯ ಆಗಿರ್ಬೋದು, ಮುಸ್ಲಿಂ ದಾಖಲೆಗಳು ಇವುಗಳನ್ನು ಹಾಕಬೇಕಾಗುತ್ತದೆ ನೀವು. ಇನ್ನು ಸಾಹಿತ್ಯಿಕ ಆಧಾರಗಳಲ್ಲಿ ನೋಡೋಣ ಬನ್ನಿ. ಸಾಹಿತ್ಯಿಕ ಆಧಾರಗಳಲ್ಲಿ ಮೊದಲೇ ಹೇಳಿದ ಹಾಗೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ 2 ಭಾಗಗಳಿವೆ. ಮೊದಲು ದೇಶೀಯ ಸಾಹಿತ್ಯದ ಆಧಾರಗಳನ್ನು ನೋಡೋಣ. ಇದನ್ನು ನೀವು ಓದಿಕೊಳ್ಳಿ ಮತ್ತು ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ ಅಂತ ನೀವು ಬರೆಯಲೇಬೇಕಾಗುತ್ತದೆ. ಸಂಗಮ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ ಅಂತ ಒಂದರ ಕೆಳಗೆ ಒಂದು ಬರೆಯಿರಿ. ಈಗ ಇದೊಂದು ಪಾಯಿಂಟ್ ಹಾಕಿ ಹೀಗೆ ಬರೆದ್ರಿ, ಇನ್ನೊಂದು ಪಾಯಿಂಟ್ ಹಾಕಿ ಈ ರೀತಿಯಾಗಿ ಬರೆಯಿರಿ. ಈ ಪಕ್ಕದಲ್ಲಿ ಬರೆಯಲಿಕ್ಕೆ ಹೋಗಬೇಡಿ, ಒಂದರ ಕೆಳಗೆ ಒಂದು ಬರೆಯಿರಿ. ಅಂದರೆ ಪೇಜು ಸಹ ಹೆಚ್ಚಾಗಿ ಬರೆದಿದ್ದನೆಂದು ತಿಳಿಯುತ್ತಾರೆ ಮತ್ತು ನೋಡಲು ಸಹ ಅಟ್ರಾಕ್ಟಿವ್ ಆಗಿರ್ತದೆ. ಈಗ ಧಾರ್ಮಿಕ ಸಾಹಿತ್ಯ ಸ್ನೇಹಿತರೆ, ನೀವು ಮಾರ್ಕ್ಸ್ನ ಮೇಲೆ ಎಷ್ಟು ಬರೆಯಬೇಕೆಂಬುದನ್ನು ಡಿಪೆಂಡ್ ಆಗುತ್ತದೆ. ನೀವು 15 ಮಾರ್ಕ್ಸಿಗೆ ಕೇಳಿದಾಗ ಮಾತ್ರ ಹೆಚ್ಚಾಗಿ ಬರೆಯಬೇಕಾಗುತ್ತದೆ. ಈಗ 5 ಪೇಜ್ ಅಥವಾ 5.5 ಪೇಜ್. ಒಂದು ವೇಳೆ 10 ಮಾರ್ಕ್ಸ್ ಕೇಳಿದರೆ 3.5ರಿಂದ 4 ಅಥವಾ 4.5 ಪೇಜ್ ಬರೆದರೆ ಸಾಕಾಗುತ್ತದೆ. ಆದ್ದರಿಂದ ನೀವು ಶಾರ್ಟ್ ಆಗಿ ಸಹ ಬರೆಯಬಹುದು. ಈಗ ವೈದಿಕ ಸಾಹಿತ್ಯ, ಒಂದನೇದು ವೈದಿಕ ಸಾಹಿತ್ಯ ಬರ್ತದೆ. ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯದಲ್ಲಿ ಯಾವ್ಯಾವುಗಳು ಬರುತ್ತವೆ? ಬ್ರಾಹ್ಮಣಕಗಳು, ಮೊದಲು ವೇದಗಳು ಬರ್ತವೆ. 4 ವೇದಗಳು ಬರ್ತವೆ. ಅದರ ಬಗ್ಗೆ ಸ್ವಲ್ಪ ನೀವು ವಿವರಣೆ ಬರೀಬೇಕು. ನಾನು ಎಲ್ಲವನ್ನು ಹೇಳುತ್ತಾ ಕುಳಿತರೆ ಸಮಯ ತುಂಬ ಆಗುತ್ತದೆ. ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ನಮ್ಮ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ಅಲ್ಲಿ ಜಾಯ್ನ್ ಆಗಿ ನಾನು PDF ಅನ್ನು ಅಲ್ಲಿ ಕಳಿಸಿರುತ್ತೇನೆ. ಈಗ ಬ್ರಾಹ್ಮಣಕಗಳು, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು, ವೇದಾಂಗಗಳು, ಸೂತ್ರಗಳು, ಪುರಾಣಗಳು, ಮಹಾಕಾವ್ಯಗಳು ಇವೆಲ್ಲ ಬರ್ತವೆ. ಎಲ್ಲವುಗಳನ್ನು 1-2 ಲೈನ್ ಓದಿಕೊಂಡು ಹೋಗಿ. ನೀವು ಇದನ್ನೇ ಬರೀಬೇಕಂತೇನಲ್ಲ, ಈಗ ಬ್ರಾಹ್ಮಣಕಗಳು ಹಾಕಿ ಇದನ್ನೇ ಬರೀಬೇಕಂತಲ್ಲ. ಅದು ನಿಮಗೆ ಯಾವ ರೀತಿಯಾಗಿ ತಿಳಿದಿರುತ್ತದೆಯೋ ಅದನ್ನು ರೀತಿಯಾಗಿ ಇದಕ್ಕೆ ಸಂಬಂಧಿಸಿ ಅದೇ ರೀತಿಯಾಗಿ ಬರೆಯಬಹುದು. ಸ್ವಲ್ಪ ನಿಮ್ಮ ಆಡು ಭಾಷೆಯಲ್ಲಿ ಸಹ ಬರೆದರೂ ನಡೆಯುತ್ತದೆ. ಈಗ ಎಕ್ಸಾಂಪಲ್ ಆಗಿ ನೀವು ವೇದಾಂಗಗಳು ಹಾಕಿದರೆ ಇಲ್ಲಿ ನೀವು ಆಡು ಭಾಷೆಯಲ್ಲಿ ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಕಲ್ಪ, ಶಿಕ್ಷೆ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ, ನಿರುಕ್ತ ಇವು ಮೊದಲಾದ 6 ಅಂಗಗಳನ್ನು ಸ್ವಲ್ಪ ನೀಟಾಗಿ ಬರೆಯಿರಿ. ಈಗ ಒಂದಂತ ಹಾಕಿರಿ, ಇಲ್ಲಿ ಬರೆದ್ರಿ, ಇನ್ನೊಂದು ಹಂತ ಹಾಕಿ ಇಲ್ಲಿ ಬರೆದ್ರಿ, ಇನ್ನೊಂದು ಹಂತ ಹಾಕಿ ಇಲ್ಲಿ ಬರೆದ್ರಿ. ಈ 3 ಕೆಳಗೆ ಬರೆದ್ರಲ್ವ, ಇನ್ನೊಂದು 3 ಹಾಕಿ 1, 2, 3 ಮತ್ತೆ ಈ ರೀತಿಯಾಗಿ ಈ ಕಡೆ ಒಂದು ಸೈಡ್ 3 ಸೈಡ್, ಈ ಕಡೆ ಒಂದು 3, ಈ ಕಡೆ ಒಂದು 3 ಸ್ವಲ್ಪ ಅಟ್ರಾಕ್ಷನ್ ಆಗಿ ಕಾಣೋ ಹಾಗೆ ಬರೆಯಿರಿ. ಯಾವ ರೀತಿಯಾಗಿ ಬರೆದ್ರು. ಈಗ ಮತ್ತೆ ಪುರಾಣಗಳಲ್ಲಿ 18 ಪುರಾಣಗಳಿವೆ. ಅಷ್ಟು ಪುರಾಣಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ. ಯಾವ ಇಂಪಾರ್ಟೆಂಟ್ ಆಗಿರುತ್ತವೆ ಅವುಗಳನ್ನು ಬರೆದರೆ ಸಾಕಾಗುತ್ತದೆ. ಇನ್ನು ಜೈನ ಸಾಹಿತ್ಯದಲ್ಲಿ ಇದನ್ನು ಇಷ್ಟೇ ಬರೆದರೆ ಸಾಕಾಗುತ್ತದೆ. ಆದರೆ ಬೌದ್ಧ ಸಾಹಿತ್ಯ ಸ್ವಲ್ಪ ವಿಶಾಲವಾಗಿದೆ. ಇನ್ನು ಬೌದ್ಧ ಸಾಹಿತ್ಯದ ಬಗ್ಗೆ ಇಷ್ಟೆಲ್ಲವನ್ನು ಎಕ್ಸಾಂಪಲ್ ಆಗಿ ಇಷ್ಟೆಲ್ಲ ಬರೆದಿರಲ್ವ, ಎಕ್ಸಾಂಪಲ್ ಆಗಿ ಇಷ್ಟೆಲ್ಲವನ್ನು ಬರೆಯೋದು ಅವಶ್ಯಕತೆ ಇಲ್ಲ. ಇಲ್ಲಿ 549 ಜಾತಕ ಕಥೆಗಳಿಂದ ಅಶ್ವಘೋಷಣ, ಬುದ್ಧ ಚರಿತ, ಮಿನಿಮಮ್ ಒಂದು 4 ಅಂತೂ ಬರೆಯಿರಿ ಸ್ನೇಹಿತರೆ. ಈಗ ಮೇನ್ ಇಂಪಾರ್ಟೆಂಟ್ ಆಗಿ ಅಶ್ವಘೋಷಣ, ಬುದ್ಧ ಚರಿತ ಇದೆ. ನಂತರ ಮೇನ್ ಇಂಪಾರ್ಟೆಂಟ್ ಆಗಿ ದೀಪವಂಶ ಮಹಾವಂಶ ಇದೆಯಲ್ವ, ಇದು ಇಂಪಾರ್ಟೆಂಟ್. ಅಂಗುತ್ತರ ನಿಕಾಯ, ಈಗ ಅಂಗುತ್ತರ ನಿಕಾಯ ಅಂತ ನಿಮಗೆ ಗೊತ್ತೇ ಇದೆ. 16 ಮಹಾಜನಪಗಳ ಬಗ್ಗೆ ಉಲ್ಲೇಖ ಇರುವುದು ಅಂಗುತ್ತರ ನಿಕಾಯದಲ್ಲಿ. ನಂತರ ಮಿಲಿಂದಪ್ಪನ್ನು
ಗ್ರೀಕ್ನ ಮಿನಾಂಡರ್, ಅಲ್ಲಿ ಮಿನಾಂದ ಅಂತ ಬರೆದಿದ್ದಾರೆ. ಅವರ ಮುಖ್ಯ ಹೆಸರು ಮಿನಾಂಡರ್ ಅಂತ. ಮಿನಾಂಡರ್ ಮತ್ತು ಬೌದ್ಧ ಪಂಡಿತ ನಾಗಸೇನರೊಡನೆ ನಡೆದ ಸಂವಾದ. ಇದನ್ನು ನೀವು ಇಷ್ಟೆಲ್ಲವನ್ನು ಬರೆದರೂ ನಡೀತದೆ, ಅಥವಾ ಬರೀ ಮಿಲಿಂದ ಫನ್ನು ಅಂತ ಅಷ್ಟಾದರೂ ಬರೆಯೋದು ನಡೀತದೆ. ಇವೇ 4 ಇಂಪಾರ್ಟೆಂಟ್ ನೀವು ಮೊದಲು ಕಡ್ಡಾಯವಾಗಿ ಹಾಕಲೇಬೇಕು. ಇನ್ನು ನಂತರ ಐತಿಹಾಸಿಕ ಸಾಹಿತ್ಯ. ಐತಿಹಾಸಿಕ ಸಾಹಿತ್ಯ ಅಂದರೆ ನಿಮಗೆ ಗೊತ್ತಿರ್ತದೆ. ಈಗ ಧಾರ್ಮಿಕ ಸಾಹಿತ್ಯ ಅಂದರೆ ಎಲ್ಲ ಬೌದ್ಧ ಆಗಿರ್ಬೋದು, ಜೈನ ಆಗಿರ್ಬೋದು, ಮತ್ತು ಹಿಂದೂ ವೈದಿಕ ಆಗಿರ್ಬೋದು, ಇವುಗಳೆಲ್ಲಲ್ಲಿ ತಮ್ಮ ತಮ್ಮ ಧರ್ಮಗಳ ಬಗ್ಗೆ ಹೆಚ್ಚು ಉಲ್ಲೇಖ ಇದೆ. ಅವು ನಮಗೆ ಇತಿಹಾಸಕ್ಕೆ ಉಪಯೋಗವಾದರೂ ಮುಖ್ಯ ಉದ್ದೇಶ ಅಲ್ಲಿ ಧರ್ಮದ ಬಗ್ಗೆ ವಿವರಣೆ ನೀಡುವುದಾಗಿರುತ್ತದೆ. ಆದರೆ ಐತಿಹಾಸಿಕ ಸಾಹಿತ್ಯದಲ್ಲಿ ಮುಖ್ಯವಾಗಿ ನಮಗೆ ಐತಿಹಾಸಿಕ ಬಗ್ಗೆ ಉಲ್ಲೇಖವಿರುವುದರಿಂದ ನಮಗೆ ಇತಿಹಾಸ ರಚನೆಗೆ ಅತಿ ಉಪಯುಕ್ತವಾಗಿವೆ. ಇಲ್ಲಿ ನೀವು ಅಷ್ಟು ಎಲ್ಲವನ್ನು ಸಹ ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಒಂದು 5ರಿಂದ 10 ನೆನಪಿಟ್ಟರೆ ಸಾಕು, ನಿಮಗೆ ಇವು ನೆನಪೇ ಉಳಿದಿರುತ್ತದೆ. ಈಗ ನೋಡಿ, ಬುದ್ಧನ ಹರ್ಷಚರಿತೆ, ಈಗ ಅಶ್ವಘೋಷನ ಬುದ್ಧ ಚರಿತೆ ಇದೆಯಲ್ವಾ, ಅದನ್ನು ಆಗಲೇ ಬಂದು ಹೋಯ್ತು, ಅದನ್ನು ಸಹ ಇಲ್ಲಿ ಬರೀತೀರಿ. ಈಗ ಅಶ್ವಘೋಷನ ಬುದ್ಧ ಚರಿತ್ರೆದು ಬುದ್ಧನ ಬಗ್ಗೆ ಹೇಳುವುದರಿಂದ ಬೌದ್ಧಿಕ ಸಾಹಿತ್ಯನೂ ಆಗುತ್ತದೆ, ಮತ್ತು ಅಕ್ಕಪಕ್ಕದಲ್ಲಿ ಬುದ್ಧ ಯಾವಾಗ ಹುಟ್ಟಿದ, ಕೇವಲ ಬುದ್ಧ ಧಾರ್ಮಿಕ ವ್ಯಕ್ತಿ ಆಗಿರಲ್ಲದೆ ಐತಿಹಾಸಿಕ ಸಹ ವ್ಯಕ್ತಿಯಾಗಿದ್ದಾನೆ ಅಲ್ವಾ, ಆದ್ದರಿಂದ ಅದು ಐತಿಹಾಸಿಕ ಸಾಹಿತ್ಯದಲ್ಲಿ ಸಹ ಬರುತ್ತದೆ. ಈಗ ಬಾಣನ ಹರ್ಷ ಚರಿತೆ ಆಗಿರಬಹುದು, ನಿಮಗೆ ಯಾವ ನೆನಪು ಉಳಿತದೋ ಅದನ್ನು ಬರೆಯಿರಿ. ಈಗ ವಾಕ್ಮುತ್ಯ ಅದು ನೆನಪಾಗದೇ ಇದ್ದರೆ ಬಿಡಿ, ಚಾಂದ್ ಬರ್ದಾಯಿ ಬರೆದ ಪೃಥ್ವಿರಾಜ ರಾಸೋಬ ನೆನಪು ಉಳಿತದೆ, ಕೌಟಿಲ್ಯನ ಅರ್ಥಶಾಸ್ತ್ರ ನೆನಪು ಉಳಿತದೆ, ಇನ್ನು ಪಾಣಿಯ ಅಷ್ಟಾಧ್ಯಾಯಿ ನೆನಪು ಉಳಿಯುತ್ತದೆ. ಇನ್ನು ಕಾಳಿದಾಸನ ರಘುವಂಶ ದೀಪವಂಶ ಆಗಿರಬಹುದು, ಅವೆಲ್ಲವೂ ನೆನಪು ಉಳಿಯುತ್ತದೆ. ಅದೇ ರೀತಿ ಹೇಮಚಂದ್ರನ ಕುಮಾರಪಾಲ ಅದು ನೆನಪು ಉಳಿಯುತ್ತದೆ. ಮತ್ತು ವಿಶಾಖದತ್ತ ಮುದ್ರಾರಾಕ್ಷಸ ಅದು ನೆನಪು ಉಳಿಯುತ್ತದೆ. ಮತ್ತು ನಿಮಗೆ ಯಾವ ಉಳಿತದೆಯೋ ಅದನ್ನು ಒಂದು 5ರಿಂದ 6 ಮಿನಿಮಮ್ ಅಂದರೂ ಒಂದು 5 ಬರೀರಿ ಸ್ನೇಹಿತರೆ. ನಿಮಗೆ ನೆನಪುಳಿದರೆ 10ಕ್ಕೆ 10 ಬರೀರಿ, ತುಂಬ ಅಂಕಗಳು ಸಿಗೋ ಚಾನ್ಸ್ ತುಂಬ ಇರ್ತದೆ. ಹರ್ಷವರ್ಧನ ರತ್ನಾವಳಿ ಆಗಿರ್ಬೋದು, ಕಲನ ರಾಜನ ತರಂಗಿನ ಆಗಿರ್ಬೋದು, ಹಾಲನ ಗಾಥಾ ಸಪ್ತಶತಿ ಆಗಿರ್ಬೋದು, ಯಾವ ನೆನಪುಳಿತಾವೋ ಅಷ್ಟನ್ನು ಬರೆಯಿರಿ. ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು, ಅಥವಾ ನಾನು ಕಮ್ಯುನಿಟಿಯಲ್ಲಿ, ನಮ್ಮ ವಾಟ್ಸಪ್ ಕಮ್ಯುನಿಟಿಯಲ್ಲಿ PDF ಹಾಕಿರ್ತದೆ. ಆ ವಾಟ್ಸಪ್ ಕಮ್ಯುನಿಟಿ ಲಿಂಕನ್ನು ಜಾಯ್ನ್ ಆಗಲು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಜಾಯ್ನ್ ಆಗಿ. ಇನ್ನು ಸಂಗಮ್ ಸಾಹಿತ್ಯ, ಇಲ್ಲಿ ಮುಖ್ಯವಾಗಿ ಏನಂತ ಬರೆಯಬೇಕೆಂದರೆ, ಕ್ರಿಸ್ತಶಕ 1ರಿಂದ 3ನೇ ಶತಮಾನ ಕಾಲದಲ್ಲಿ ತಮಿಳು ಭಾಷೆಯಲ್ಲಿ ರಚನೆಯಾದ ಸಂಗಮ್ ಸಾಹಿತ್ಯ ಪಾಂಡ್ಯ, ಚೋಳರ ಚರಿತ್ರೆಗಳನ್ನು ತಿಳಿಯುವ ಜೊತೆಗೆ ಪ್ರಾಚೀನ ತಮಿಳು ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಜೀವನ ಕುರಿತು ಮಾಹಿತಿ ನೀಡುತ್ತದೆ. ಇದನ್ನು ಹಾಕಲೇಬೇಕು. ಕ್ರಿಸ್ತಶಕ 1ರಿಂದ 3ನೇ ಶತಮಾನ ಕಾಲ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಈಗ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಇದನ್ನು ಹಾಕಿ, ಇದನ್ನು ಅಷ್ಟು ಹಾಕಿದರೆ ಸಾಕು. ನಂತರ ನೀವು ಸ್ವಲ್ಪ ಇದರ ಬಗ್ಗೆ ಸಹ ಮಾಹಿತಿ ಬರೆಯಬೇಕಾಗುತ್ತದೆ. ಇನ್ನು ವೈಜ್ಞಾನಿಕ ಸಾಹಿತ್ಯ. ಈಗ ವೈಜ್ಞಾನಿಕ ಸಾಹಿತ್ಯ ಗುಪ್ತ ಕಾಲದಲ್ಲಿ ಬರ್ತಾರಲ್ಲ, ಆರ್ಯಭಟ ಆಗಿರ್ಬೋದು, ಬ್ರಹ್ಮಗುಪ್ತ ಆಗಿರ್ಬೋದು, ವರಾಹ ಮಿಹಿರ ಆಗಿರ್ಬೋದು, ಸುಶ್ರುತ, ಶರತ್ ಆಗಿರ್ಬೋದು, ಇವರೆಲ್ಲರನ್ನು ಬರೆಯಬೇಕಾಗುತ್ತದೆ. ನೀವು ಅವರೆಲ್ಲ ಬರೆದ ಕೃತಿ, ಅವರ ಹೆಸರು ಮತ್ತು ಕೃತಿಯನ್ನು ಹಾಕಲಿಕ್ಕೆ ಕೊಳೆಯಮಿಲ್ಲ. ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಇವುಗಳನ್ನು ಸುಮ್ಮನೆ ಅಷ್ಟೇ ಬರೆದರೆ ಸಾಕು. ಏಕೆಂದರೆ ನೀವು ಮೊದಲೇ ಇಲ್ಲಿ ಎಲ್ಲ ವ್ಯಕ್ತಿಗಳ ಕೃತಿಯಾಗಿ ಬರೆದಿರ್ತೀರ, ಅವರ ಎಲ್ಲವನ್ನು ಬರೆದಿರ್ತೀರ, ಅಷ್ಟೇ ಸಾಕಾಗುತ್ತದೆ. ಇಲ್ಲಿ ಸುಮ್ಮನೆ ಸ್ವಲ್ಪ ಪ್ಯಾರ ರೀತಿಗೆ ಬರೆದರೆ ಸಾಕು. ಇನ್ನು ವಿದೇಶಿ ಸಾಹಿತ್ಯ, ಇದೆಲ್ಲವನ್ನು ಇಲ್ಲಿ ನೋಡಿ, ರೋಮ್, ಗ್ರೀಕ್ ಬರವಣಿಗೆಗಳು, ಇಷ್ಟೆಲ್ಲವನ್ನು ಬರೆಯಲು ಸಹ ನಿಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಓದಿ ಸ್ನೇಹಿತರೆ, ನಾನು ಓದಿ ಇಲ್ಲಿ ನಿಮಗೆ ಹೇಳುತ್ತಾ ಹೋದರೆ ಸಮಯ ತುಂಬ ಹಿಡಿತದೆ. ನಿಮಗೆ ಯಾವ ಇಂಪಾರ್ಟೆಂಟ್ ಆಗಿ ಅನಿಸುತ್ತವೆ ಮತ್ತು ನಿಮಗೆ ನೆನಪಿಡಲು ಯಾವ ಸರಳವಾಗುತ್ತದೆಯೋ ಅವುಗಳನ್ನು ಬರೆಯಿರಿ. ಈಗ ಚೀನಿ ಬರವಣಿಗೆಗಳು, ಮುಖ್ಯವಾಗಿ ಪಾಹಿಯಾನ್ ಮತ್ತು ಯುಯನ್ ಸಾಂಗ್ ಇತ್ಸಿಂಗ್ ಅಂತ ನೀವು ಹಾಕಿ ಅವರ ಕೃತಿಗಳನ್ನು ಬರೆಯಿರಿ. ಇದೆಲ್ಲವನ್ನು ಬರೆಯುವ ಅವಶ್ಯಕತೆ ಇಲ್ಲ, ಸಮಯ ಇದ್ದರೆ ಬರೆಯಿರಿ ಮತ್ತು ಸಮಯದಲ್ಲಿ ಕಂಡುಬಿಡಿ. ಯುಯನ್ ಸಾಂಗ್ ಹಾಕಿ ಆತನ ಕೃತಿ ಯಾವುದು, ಪಾಹಿಯಾನನ ಗೋಕೋಕೆ, ಅದನ್ನು ಬರೆದರೆ ಸಾಕು. ಇರ್ಲಿಕ್ಕಂದ್ರೆ ನೀವು ಇದರ ಬಗ್ಗೆ ಬರೀತೀರಂದ್ರೆ ಬರೆಯಬಹುದು. ಈಗ ಮುಸ್ಲಿಂ ಬರವಣಿಗೆಗಳು, ಇದನ್ನು ಸಹ ನೀವು ಅಷ್ಟು ಬರೆಯಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆ ಯಾವ್ದು ನೆನಪು ಉಳಿತದೆ ಅಷ್ಟೇ ಬರೆದರೆ ಸಾಕು. ಇನ್ನು ಪುರಾತತ್ವ ಮೂಲಾಧಾರಗಳು, ಭೂ ಉತ್ಖನನಗಳು, ಇಲ್ಲಿ ಒಂದು 5 ಯಾವುದಾದ್ರೂ ಒಂದು 5 ಹಾಕಿ ಸ್ನೇಹಿತರೆ, ಯಾವ್ದು ನೆನಪು ಉಳಿತದೆ ಅವತ್ತು. ಇನ್ನು ಶಾಸನಗಳು ಸಹ, ಅಲ್ಲಿ ಶಾಸನಗಳಲ್ಲಿ ನಿಮ್ಗೆ ಎಷ್ಟು ನೆನಪು ಉಳಿತದೆ ಒಂದು 5ರಿಂದ 6 ಬರೆಯಿರಿ ಸಾಕು. ಶಾಸನ ಪ್ರಯೋಜನಗಳು ಏನು ಬೇಡ.
ದೋಷಗಳು ಸಹ ಏನು ಬೇಡ. ಟೈಮ್ ಇದ್ದರೆ ಬರೀ ನಡೆಯುತ್ತದೆ. ಇನ್ನು ನಾಣ್ಯಗಳ ಉಪಯೋಗಗಳು ಸ್ವಲ್ಪ ಬರೆಯಿರಿ. ಸ್ಮಾರಕಗಳು ಸಹ ಅಷ್ಟೇ ಸ್ನೇಹಿತರೆ. ಎಲ್ಲವನ್ನು ಪ್ಯಾರಾ ರೀತಿಯಾಗಿ ಬರೆಯಲಿಕ್ಕೆ ಹೋಗಬೇಡಿ. ಸ್ವಲ್ಪ ಒಂದೆರಡು ಪ್ಯಾರಾ ಬರೆದು ಯಾವ ಕಾಲದಲ್ಲಿ ಯಾವ ರಾಜರು ಯಾವ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ, 5 ರಿಂದ 6 ಸ್ಮಾರಕಗಳು ಬರೆದರೆ ಸಾಕು. ಇಷ್ಟು ಸಾಕು ಸ್ನೇಹಿತರೆ ನಿಮಗೆ. ಯಾವುದು ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಎಂಬ ಪ್ರಶ್ನೆಗೆ ಇಷ್ಟೇ ಬರೆದರೆ ಸಾಕು ನೀವು. ಇದು 1ನೇ ಘಟಕ ಇದೆ ಅಲ್ವಾ, ಪುರಾತತ್ವ ಸಾಹಿತ್ಯಿಕ, ಇಷ್ಟು ಬರೆದರೆ ಸಾಕು ಈ ಪ್ರಶ್ನೆಗೆ. ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ BA ಸೆಕೆಂಡ್ ಸೆಮ್ನ ಹಿಸ್ಟ್ರಿಯ ಫುಲ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ. ಅದನ್ನು ಹೋಗಿ ನೋಡಿ. ನಿಮಗೆ ನಾನು ಅಲ್ಲೇ ಸಿಗ್ತೇನೆ. ಧನ್ಯವಾದಗಳು.